ಯಾವ್ದೇ ಡ್ರೈವರ್ ಆಗ್ಲಿ ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗಿ. ನಮಸ್ಕಾರ ಎಲ್ರಿಗೂ, ನಾನ್ ನಿಮ್ ಮನೇಲಿ ಪಗೋಡ ಮಾತಾಡ್ತಾ ಇರೋದು. ಇವತ್ತು ವರಲಕ್ಷ್ಮಿ ಹಬ್ಬ ಅಂತ ಯಾವ ಲೋಡ್ ಇರ್ಲಿಲ್ಲ. ಆಮೇಲೆ ಸಾಯಂಕಾಲ ಲೋಡ್ ಬಂತು ವಿಜಯವಾಡಗೆ. ಮತ್ತೆ ವಿಲ್ಸನ್ ಗಾರ್ಡನ್ ಒಂದ್ ಪಾಯಿಂಟ್ ಲೋಡಿಂಗು, ಮತ್ತೆ ಹೊಸೂರ್ ಇನ್ನೊಂದ್ ಪಾಯಿಂಟ್ ಲೋಡಿಂಗ್, 2 ಪಾಯಿಂಟ್ ಲೋಡಿಂಗ್ ಟೋಟ್ಲು. ಹೊಸೂರ್ ಹತ್ರ ಹೋಗಿ ಲೋಡ್ ಎಲ್ಲ ಮಾಡ್ಕೊಂಡು ಹಗ್ಗ ಟರ್ಪಲ್ ಹಾಕೊಂಡು ಸೀದಾ ಕೋಲಾರ ಕಡೆ ಹೋಗ್ತಾ ಇದೀವಿ. ಫುಲ್ ಮಳೆ ಬರ್ತಾ ಐತೆ. ಮಾಡೋದು ಫುಲ್ ಮಳೆಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿಂದ ಬಂದಿದ್ದೆ ಮುಳ್ಬಾಗ್ಲ ಹತ್ರ ಟೋಲ್ ಹತ್ರ ಸೈಡ್ ಹಾಕಿ ಟೀಗಿ ಕುಡ್ಕೊಂಡು ಅಲ್ಲಿಂದ ಬಂದಿದ್ದೆ ಹೈವೇ ಹತ್ಕೊಂಡು ಬರ್ತಾ ಇದೀವಿ ಗುರು. ತಿರುಪತಿ ಹತ್ರ ಬಂದಿದೀವಿ. ತಿರುಪತಿ ಮತ್ತೆ ನಾಯ್ಡುಪೇಟ ಎಲ್ಲ ನೋಡ್ಕೊಂಡು ಅಲ್ಲಿಂದ ಬಂದಿದ್ದೆ ನೆಲ್ಲೂರ್ ಹತ್ರ ಟೋಲ್ ಅಲ್ಲಿ ಸೈಡ್ ಹಾಕ್ವಿ ಗುರು. ನಿದ್ದೆ ಬೇರೆ ಎಳಿತಾ ಐತೆ. ಟೀಗಿ ಎಲ್ಲ ಕುಡ್ಕೊಂಡು ಮತ್ತೆ ಅಲ್ಲಿಂದ ಬಿಟ್ವಿ ಗುರು. ನೈಟ್ 11:30 ಗುರು ಬಿಟ್ಟಿದ್ದು ಬೆಂಗಳೂರು. ಇಲ್ಲಿ 11 ಗಂಟೆ 11:30 ಇಕ್ಬೇಕು ಗುರು ಗಾಡಿನ. ಬರ್ತಾ ಇದೀನಿ ಗುರು. ಟೈಮಿಂಗ್ ಲೋಡ್ ಅಂದ್ರೆ ಒಂಥರ ಮಜಾ ಗುರು ಹೊಡೆಯಕ್ಕೆ. ವೆಯ್ಟ್ ಏನಿಲ್ಲ ಗುರು, ಇದು ಇರೋದೇ ಬರೀ 450 kg ಐತೆ ಗುರು ಅಷ್ಟೇ ಮೆಟೀರಿಯಲ್. ಹೂವ ಲೋಡು ಫೈನಲ್ ಆಗಿ ಬಂದ್ವಿ ಗುರು. ರೆಸಾರ್ಟ್ ಹತ್ರ ಬಂದು ಅನ್ಲೋಡಿಂಗ್ ಬಿಟ್ವಿ ಗುರು. ಬಿಟ್ಟಿದ್ದ ಅರ್ಧ ಗಂಟೆನೂ ಆಗಿಲ್ಲ ಗುರು. ಫುಲ್ ಗಾಡಿ ಎಲ್ಲ ಖಾಲಿ ಮಾಡ್ಬಿಟ್ರು ಗುರು. ಫೈನಲ್ ಆಗಿ ನಮ್ಮ ಗಾಡಿ ಖಾಲಿ ಆಯಿತು. ಇಲ್ಲಿಂದ ಇನ್ನೇನು ಮಾಡೋದು ಅಂತ ಟ್ರಾನ್ಸ್ಪೋರ್ಟ್ ಹತ್ರ ಹೋದ್ವಿ. ಟ್ರಾನ್ಸ್ಪೋರ್ಟ್ ಹತ್ರ ಯಾವನ್ನ ಬಾಡಿಗೆ ಬರ್ತಾವ ಅಂತ ಹೋದ್ವಿ. ಹೋಗಿದ ತಕ್ಷಣ ತಿರುಪತಿಗೆ ಲೋಡ್ ಬಂತು. ಲೋಡಿಂಗ್ ಪಾಯಿಂಟ್ ಹತ್ರ ಬಂದೆ. ತಿರುಪತಿಗೆ ಲೋಡ್ ತಗೊಂಡು ಓಡೋ ಟೈಮಲ್ಲಿ ಓಡಿಸ್ಬೇಕು ಗಾಡಿನ. ಇಷ್ಟೇ ಗುರು ನಮ್ಮ ಗಾಡಿಗೆ ಲೋಡ್ ಆಗಿರೋದು ಇವತ್ತು. ಅಲ್ಲಿಂದ ಬಂದಿದೆ ಲೋಡ್ ಗಿಡ್ ಎಲ್ಲ ಮಾಡ್ಕೊಂಡು ಹಗ್ಗ ಟರ್ಪಲ್ ಹಾಕೊಂಡು ವಿಜಯವಾಡ ಬಿಟ್ಟು ಹೋಗ್ತಾ ಇದೀವಿ ಗುರು. ಬರ್ಬೇಕಾದ್ರೆ ಒಂದು ದಾರಿಲಿ ಆಕ್ಸಿಡೆಂಟ್ ಆಯ್ತು ಗುರು. ಈ ತರ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ಯಾವ್ದೇ ಡ್ರೈವರ್ ಆಗ್ಲಿ ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗಿ. ಬಂದ್ವಿ. 3 ಗಾಡಿನೂ ಒಟ್ಟಿಗೆ ಲೋಡ್ ಆಗಿತ್ತು. ತಿರುಪತಿಯಿಂದ ಹುಬ್ಳಿ ಅಣ್ಣವ್ರದ್ದು ಬುಲಾರೋ. ದೋಸ್ತ್ ಬಂದ್ಬಿಟ್ಟು ನೆಲಮಂಗಲ ನಮ್ ಫ್ರೆಂಡ್. ಎಲ್ಲ ಒಟ್ಟಿಗೆ ಬಂದ್ವಿ. ಊಟ ಗೀಟ ಮಾಡ್ಕೊಂಡು ರೋಡ್ ಸೈಡ್ ಅಲ್ಲಿ ನೀರ ಸಿಕ್ತು ಗುರು. ನೀರ ಒಂದ್ ಬಾಟ್ಲ್ ಲೀಟರ್ ಎತ್ಕೊಂಡು ಕುಡ್ಕೊಂಡ್ ಬರ್ತಾ ಇದೀವಿ. ಫೈನಲಿ ತಿರುಪತಿ ಹತ್ರ ಬಂದ್ಬಿಟ್ವಿ. ವ್ಯೂ ಮಾತ್ರ ಸಖತ್ತಾಗೈತ್ ಗುರು. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಏನೋ ಒಂಥರ ಖುಷಿ ಗುರು. ಹೋಗಿದ ತಕ್ಷಣ ಲೋಡ್ ಆಗ್ಬಿಟ್ರೆ ಯಾರ್ಗೆ ಆಗ್ಲಿ ಗಾಡಿ ಇಕ್ಕಿರೋರ್ಗೆ ಬೇಜಾರಾಗಲ್ಲ. ಲೋಡ್ ಸಿಕ್ಕಿಲ್ಲ ಅಂದ್ರೆ ಯೋಚನೆಗಳು ಗುರು. ಅಲ್ಲಿಂದ ಬಂದಿದ್ದೆ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬಂದ್ವಿ ಗುರು. ಫೈನಲ್ ಆಗಿ ಅನ್ಲೋಡ್ ಆಯ್ತು ನಮ್ ಗಾಡಿ. ಎಡಿಟ್ ಮಾಡಕ್ಕೆ ಟೈಮ್ ಇರ್ಲಿಲ್ಲ, ಅದಕ್ಕೆ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ತುಂಬಾ ಇಷ್ಟ ಆಗಿರೋ ಒಂದು ಫಾಲೋ ಮಾಡ್ಕೊಳ್ಳಿ.